ಸರಿ ಮಾಡ್ಕೊಂತಾರ ಇನ್ನೊಂದು ಮಾಡ್ಕೊಂಬಕ್ಕೆ ಅವ್ರು ತಯಾರಿಲ್ಲ ಅವ್ರು ತಯಾರು ಮಾಡಕ್ಕಿಲ್ಲ ಅವ್ರು ಯಾಕಂದ್ರೆ ಅವ್ರು ಮಾಡೋದು ಮಸ್ತ್ ಆಯ್ತು ಏನೋ ಅವ್ರವ್ರು ಎಲ್ಲರೂ ಗೊತ್ತಿದ್ದೆವು ನಾವೆಲ್ಲ ಬೇಕಾಗಿಲ್ಲ ಅವ್ರವ್ರು ಏನೇನಿದೆವು ಏನು ಪರಿಸ್ಥಿತಿ ಇದಾವೆ ಎಂಬುದು ಎಲ್ಲರಿಗೂ ಗೊತ್ತಿದ್ದೆವು ನಾವು ಹೇಳೋದನ್ನು ಅವಶ್ಯಕತೆ ಇಲ್ಲ ಇದು ನಮ್ಮ ಬಾಳೆವು ಇದು ನಮ್ಮ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಏನು ಬೇಕು ಏನಿಲ್ಲ ನಮ್ಮ ಹೆಣ್ಮಕ್ಳು ಅಡುಗೆ ಆಗಿರ್ತದೆ ಓಟಿಗೆ ಹೋಗಿರ್ತೀವಿ ಗೋಸಪೇಟೆಗೆ ಹೋಗಿರ್ತೀವಿ ಅವ್ರು ಯಾವ ಮಾತ್ರದಲ್ಲಿ ನಮ್ಮನ್ನು ನೋಡ್ತಾ ಇದಾರೆ ಎಂಬುದು ಗೊತ್ತಾಯ್ತು ಅದನ್ನು ಸರಿ ಮಾಡ್ಕೊಂಬ ಅವರು ರಾಜಕೀಯದವ್ರನ್ನ ಅವ್ರೆಲ್ಲ ಸರಿ ಮಾಡಕ್ಕೆ ನಾವೇ ಅವ್ರವ್ರು ಸರಿ ಮಾಡ್ಕೊಂತಾರೆ ಅವರೇ ಬಿಡು ಅವ್ರು ನಮಗೆ ಹಾಕ್ಬೇಕು ಈಗ ನಮ್ದು ಏನಕ್ಕೆ ನಾವು 16 ತಾರೀಕು ಬರ್ರಿ ನೀವು ಎಷ್ಟು ಜನ ಬರ್ತೀರೋ ಎಷ್ಟು ಜನ ಇಲ್ಲ ನೋಡ್ಕೊಂಡು ಸ್ವಲ್ಪ ಏನೇನು ಮಾಡ್ಕೊಂಬರ್ತೀರೋ ನೋಡಪ್ಪ ಯಾರೇನೋ ಇವಾಗ ಎಲ್ಲ ಕೊಡ್ತಾರೆ ಏನೋ ಅದೆಲ್ಲ ಗೊತ್ತೈತೆ ನಿಮಗೆ ಇವಾಗ ಬಾಟ್ಲಿ ಕೊಡೋರು ರೊಕ್ಕ ಕೊಡೋರು ಅವೆಲ್ಲ ಕೊಡೋರು ಯಾರು ಇಲ್ಲ ಯಾರು ಮನೆ ಬಾಳೆಗಳು ಅವರು ಹೋಗೋದೇ ಇದ್ವಿ ನೀವು ಕೂಡ ಹೆಂಗೆ ಬರ್ತಿರೋ ನಮ್ಮ ಬಾಳೆಗಳು ನೋಡ್ಕೊಂಡು ಹುಚ್ಚಿಗೆಟ್ಕೊಂಡು ಬರ್ತಿರೋ ಸುಮ್ಮನೆ ಬರ್ತಿರೋ ದೇವ್ರ ನಿಂತ್ಕೊಂಡು ಬರ್ತಿರೋ ಅದು ನೋಡ್ಕೊಂಡು ನೀಟಾಗಿ ಬಂದು ಅವತ್ತು ಒಂದು ದಿವಸ ನೋಡ್ಕೊಂಡು ಅವ್ರು ಕೇಳಿ ಬಂದ್ಬಿಡೋರು ಯಾರನ್ನ ಹೋಗ್ಬಿಡೋರು ಇನ್ನೇನು ಬೇರೆಯವ್ರನ್ನಲ್ಲ ಹೋಗ್ಬಿಡೋರು ಡಾಕ್ಟ್ರುಗಳು ಅವ್ರನ್ನ ಕೇಳಿ ಮೆಡಿಸಿನ್ಸ್ ಕೊಡ್ರಿ ಒಳ್ಳೇದು ಕೊಡ್ರಿ ಮಿಷಿನ್ ಒಳ್ಳೇದು ತರಿಸ್ರಿ ಇದೆಲ್ಲ ಕೇಳೋವೆಲ್ಲ ಕೇಳ್ಕೊಂಡು 28 ಬೇಡಿಕೆ ಉಳಿತಾರೆ 28 ಬೇಡಿಕೆ ಕೇಳಿ ಬಂದ್ಬಿಡೋದು ಅದು ಬಿಟ್ಟರೆ ಏನಿದ್ರೆ ರಾಜಕೀಯ ಆಗೋದಿಲ್ಲ ಆಮೇಲೆ ರಾಜಕೀಯ ಅವ್ರು ಯಾರ್ಯಾರು ಏನೇನು ಮಾಡ್ತಿರ್ತಾರೆ ಅವ್ರು ಮಾಡ್ತಾರೆ ನೀವು ಕೂಡ ದಯವಿಟ್ಟು ಎಲ್ಲರೂ ಬರ್ಬೇಕಂತ ಹೇಳಿ ನಾನು ಕೇಳ್ತೀನಿ ಹೀಗೆ ನನ್ನ ಮಾತುಗಳ ಸಾಕು ಮಾಡ್ತಾ ಇದ್ದೀನಿ ಈಗ ಬೆಳಕಲ್ ಜನಕ್ಕೆಲ್ಲ ಅದನ್ನು ಕಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿಯವರೆಗೆ ಸ್ವರಾಜ್ಯವರು ಮಾತಾಡ್ತಕ್ಕಂಥವರು ತುಂಬ ಈ ಧನ್ಯವಾದಗಳು ಹೇಳ್ತಾ ಇದೀಗ ತಾನೇ ಇದೇ ಊರಿನ ತಾಯಿ ದೊಡ್ಡ ಆಸ್ಪತ್ರೆಯಲ್ಲಿ ಏರಿಯಾದರೆ ಸತ್ತ ಕೂಸಿಗೆ 1070 ರೂಪಾಯಿ ಔಷಧವನ್ನು ತಂದು ಅದು ಇನ್ನೂ ಬದುಕಿದೆ ಇವಾಗ ಈ ಊರಿನ ತಾಯಿ ಮಗಳು ಅಂತ ಒಂದು ದುರವಸ್ಥೆಯನ್ನ ಸತ್ತ ಕೂಸಿಗೆ 1070 ರೂಪಾಯಿ ಔಷಧವನ್ನು ಬರೆದಿದ್ದಾರೆ. ನಮ್ಮ ಕಣ್ಣು ಮುಂದೆನೆ ಇದೇ ಊರಿಗೆ ಬಂದಿದ್ದೇವೆ. ಇದೇ ಊರು ತಾಯಿ ಮಗು ನಾನು ಯುವಜನಾಲಯ ತಿಂಗಳಿಗೆ 42 ಮಕ್ಕಳು ಸಾಧ್ಯ ಇದೆ. ಹೋದ ತಿಂಗಳು 18 ದಿವಸದಲ್ಲಿ 41 ಮಕ್ಕಳು ನೋಡಿದರೆ ತೀರ್ಕೊಂಡಿದ್ದಾರೆ. ಇದಕ್ಕೆ ಅಂತ್ಯ ಆಡಬೇಕಂದ್ರೆ ಬರೀ ಬೆಳಕಲ್ ಗ್ರಾಮ ಸರಿ ಹೋಗೋದಿಲ್ಲ, ಕರೂರು ಗ್ರಾಮ ಸರಿ ಹೋಗೋದಿಲ್ಲ, ಒಣೆನೂರು ಸರಿ ಹೋಗೋದಿಲ್ಲ, ಚಾನೂರು ಸರಿ ಆಗೋದಿಲ್ಲ ಅಂತ ಹೇಳಿ ನಾವು 150 ಗ್ರಾಮದವರು, ಯಾಕಂದ್ರೆ ಆಸ್ಪತ್ರೆ ದಪ್ಪ ಚರ್ಮ ಆಗಿರ್ತದೆ, ನಮ್ಮಂತ ಎಲ್ಲ ಚರ್ಮದವರು ಮಾತು ಕೇಳೋದಿಲ್ಲ ಅಂತ ಹೇಳಿ ಅವತ್ತು ಕನಿಷ್ಠ 20,000 ಜನ ಪ್ರತಿಯೊಬ್ಬ ಊರಿನಿಂದ 300 ಜನ 400 ಜನ ಈ ಊರಿನಿಂದ 400 ಜನ ಬಂದ್ರೆ ಅದು ಶಕ್ತಿ ಹೆಂಗಿರುತ್ತೆ. ಕೇವಲ 10 ಜನ ಹೋದ್ರೆ ಮತ್ತೆ 100 ಜನ ಪೊಲೀಸರನ್ನ ಹಾಕಿ ಅವ್ರು ಮತ್ತೆ ಒಳಗಾಕ. ಯಾಕಂದ್ರೆ ಹಿಂದಕ್ಕೆ ಬೈಬಿಡ್ತಾರೆ, ಯಾವ ಒಂದು ಮೀಟಿಂಗ್ ಕರೆದ್ರೆ ನಮ್ಮ ರೈತ ಮಕ್ಕಳು ಕೇಸ್ ಆಗುತ್ತೆ ಅಂತ ಅದ್ಯಾವುದು ಬೈಬಿಡಬಾರ್ದು. ನಾವು ಅದಕ್ಕೆ ಮುಂಚೂಣಿಯಲ್ಲಿ ನಾಗುತ್ತೆ. ಯಾಕಂದ್ರೆ ಹಿಂದಕ್ಕೆ ರೈತ ನಾಯಕರು ಬಹಳಷ್ಟು ಜನ ಅವರೇ ಒಂದು ತಪ್ಪಿಸ್ಕೊಂಡಾರೆ, ಮುಖಂಡತ್ವ ವಹಿಸ್ಕೊಂಡರು. ನಮ್ಗೆ ಅಂದಾಜಿಲ್ಲ ಅದು ಏನಾದ್ರೆ ಈ ಚಾಂಗ್ಳೂರಿನಲ್ಲಿ ವಿಮಾನ ಹೋರಾಟ ಅದು ಹೇಗಿತ್ತು ಅಂತ ನಿಮಗೆ ಗೊತ್ತೇ. ಸಾಮಾನ್ಯವಾಗಿ ಈ ಭಾಗದಿಂದಲೇ ಪ್ರತಿನಿತ್ಯ ಆ ಊರ ಮೇಲೆನೆ ಹೋಗೋದು, ಶನಿವಾರ ಅದು ಕಲಿಕೆನೆ ಹೋಗಿದ್ದು. ಅದನ್ನ ನಾವು ರೈತರು ಗಟ್ಟಿಯಾಗಿದ್ರೆ ಯಾವ ಸರ್ಕಾರ, ಅದು ನಮ್ಮ ಸರ್ಕಾರ, ಅದು ನಮಗೋಸ್ಕರ ಅವ್ರಿಗೋಸ್ಕರ ಸರ್ಕಾರ ಇಲ್ಲ, ಅದು ನಮಗೋಸ್ಕರ ಇರೋಂಥ ಹಾಸ್ಪಿಟಲ್. ಅದಕ್ಕೋಸ್ಕರ ಬರುವ ತಿಂಗಳು 14ನೇ ತಾರೀಕು ಮರಿದಂಗೆನೆ ಪ್ರತಿಯೊಬ್ಬರು ನಮ್ಮ ಬುದ್ಧಿ ನಮ್ಮ ರೀತಿ ತಗೊಂಡ್ಬರಬೇಕಾಗಿ. ಇನ್ನು ಚಾರ್ಜ್ ಶನಿವಾರ ವಿಮಾನ ಹೋರಾಟಗಾರಂತ ಮಲ್ಲಿಕಾರ್ಜುನ ಅವರು ಸಭೆಯನ್ನು ಮಾತಾಡಬೇಕು.